ರೈತ ಸಂಘದ ಮುಖಂಡ ರೈಟರ್ ಸ್ವಾಮಿಗೌಡ ಅವರ ಮೊಮ್ಮಗ ನಿಶಾಂತ್ ಗೌಡರವರ ಹುಟ್ಟುಹಬ್ಬವನ್ನು ಬೆಂಗಳೂರಿನ ಪ್ರಶಾಂತ್ ಚಕ್ರವರ್ತಿ ನಿರಾಶ್ರಿತ ಆಶ್ರಮದಲ್ಲಿ ವಿನೂತನವಾಗಿ ಆಚರಿಸಲಾಯಿತು. ನಿಶಾಂತ್ ಗೌಡರವರ ತಾಯಿ ಕಲಾವತಿ, ತಂದೆ ಪರಮೇಶ್ ಹಾಗೂ ಅಜ್ಜ ಸ್ವಾಮಿಗೌಡ, ಅಜ್ಜಿ ಸೈರಜರವರು ಆಶ್ರಮಕ್ಕೆ ತೆರಳಿ ಅಲ್ಲಿನ ನಿರಾಶ್ರಿತರಿಗೆ ಊಟ ಬಡಿಸುವ ಮೂಲಕ ನಿಶಾಂತ್ ಗೌಡರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ವೇಳೆ ಕೇಕ್ ಕತ್ತರಿಸಿ ತಿನ್ನಿಸುವ ಮೂಲಕ ನಿಶಾಂತ್ ಗೌಡರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಲಾಯಿತು. ಊಟ ಅದು ಇವರೇ ಸ್ಪಾನ್ಸರ್ ಮಾಡಿಸಿರೋದು. ಕಲಾವತಿ ಸರ್, ನಿಮ್ಮ ಹೆಸರು? ಪರಮೇಶ್. ಕೃಷ್ಣ ಸರ್, ನಿಮ್ಮ ಹೆಸರು? ಸ್ವಾಮಿಗೌಡ. ಶೈಲಜಾ. ಮೇಡಮ್, ಇಲ್ಲಿಗೆ ಬಂದು ಹುಟ್ಟು ಮಾಡ್ಕೋಬೇಕು ಅಂತ ಏನಕ್ಕೆ ಅನಿಸ್ತು? ಮೊದ್ಲಿಂದಾನು ಅಮ್ಮ ನಿಮ್ ಫ್ಯಾನ್, ಅವತ್ತಿಂದಾನು ಹೋಗೋಣ ಅಂತ ಹೇಳ್ತಾ ಇದ್ರು. ಅಷ್ಟು ದಿನದಿಂದ ಟೈಮ್ ಕೂಡ ಬಂದಿರ್ಲಿಲ್ಲ. ಆದ್ಮೇಲೆ ಫಸ್ಟ್ ಆಫ್ ಆಲ್ ಇಲ್ಲಿ ಏಜ್ ಆದವ್ರು ಇದಾರಲ್ಲ, ಅವ್ರಗಳ ಆಶೀರ್ವಾದ ನಮ್ಗೆ ತುಂಬಾ ಬೇಕು. ಅದಕ್ಕೇನೆ ನಾವು ಪರ್ಟಿಕ್ಯುಲರ್ ಆಗಿ ಬಂದಿದ್ದು. ನಿಮ್ ತರ ನೀವೆಲ್ರಿಗೂ ಸ್ಫೂರ್ತಿ ಆಗಿದಾರಲ್ಲ, ಈ ತರ ನನ್ ಮಗ ಒಳ್ಳೆ ಬುದ್ಧಿ ಕಲಿಬೇಕು ನಿಮ್ ತರ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ನೀವ್ ಯಾಕೆ ನನ್ನ ಫ್ಯಾನು? ಕಷ್ಟ ಸುಖಕ್ಕೆಲ್ಲ ಆಗ್ತೀರಾ, ಬಡವ್ರ ಬಲ್ಗಾರ್ರಿಗೆ ಆಗ್ತೀರಾ, ಅದಕ್ಕೆ ತುಂಬಾ ಇಷ್ಟ ಆಯ್ತು. Happy birthday to you. God bless you.